ಒಂದೂವರೆ ವರ್ಷ 7 ತಿಂಗಳು 8 ತಿಂಗಳು ಇರ್ಬೋದು. ಆ ಸಮಯದಲ್ಲಿ ಸ್ವಲ್ಪ ಜ್ವರ ಬರ್ತಾಯಿತ್ತು. ಜ್ವರ ಬಂದಾಗ ಅಲ್ಲಿ ಲೋಕಲ್ಲಾಗಿ ತೋರಿಸಿದ್ರು. ಅದು ಆಮೇಲೆ ಅದು ಏನು ಬಿಡೋ ಅನ್ಕೊಂತ ಇದ್ದರು. ಕೊನೆಗೆ ಒಂದು ದಿವಸ ಶಿವಮೊಗ್ಗ ಹೋಯಿದ್ರು ದಿಢೀರಂತ ಹೋದರೆ ಅಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗಿದ್ದಾವೆ ಅಂತ ಹೇಳಿದರು. ಹೇಳಿದ ಕೂಡಲೇ ತಕ್ಷಣಕ್ಕೆ ನಮಗೆ ಮಣಿಪಾಲಿಗೆ ಹೋದ್ವಿ. ಮಣಿಪಾಲ್ ಹೋದಾಗ ಬ್ಲಡ್ ಕ್ಯಾನ್ಸರ್ ಅಂತ ರಿಪೋರ್ಟ್ ಗೊತ್ತಾದ್ಮೇಲೆ ನಾವು ಅಲ್ಲೇ ಸುಮಾರು ಒಂದು 9-10 ತಿಂಗಳು ಅಲ್ಲೇ ಅಡ್ಮಿಟ್ ಆಗಿ ಮಗುನ ಅಲ್ಲೇ ಈಗಲೂ ಪ್ರೆಸೆಂಟ್ ಟ್ರೀಟ್ಮೆಂಟಲ್ಲಿ ಇದ್ದಾನೆ. ನಾಳೆ ಹೋಗಬೇಕು. ಆಸೆ ಏನು ಅವನಿಗಿನ್ನೂ ಅಷ್ಟೊಂದು ಪ್ರಜ್ಞಾವಂತ ಏನಲ್ಲ. ತಂದೆ ತಾಯಿಗೆ ಏನಪ್ಪ ಅಂದರೆ ಏನೇನೋ ಇರ್ತಾವಲ್ಲ ಮಕ್ಕಳು ಅಂದಾಗ ಹಲವಾರು ಆಸೆಗಳು. ನನ್ನ ಮಗ ಆಗಿರಬೇಕು ಈಗಿರಬೇಕು ಅಂತ. ಅವರು ಭಾಳ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದಾರೆ ಈ ರೀತಿ ಆಗಿರೋದ್ರಿಂದ. ಸುಮಾರು ಸಾಮಾನ್ಯ ಕಾಯಿಲೆ ಅಲ್ಲ, ಇಂಥ ಮಗು ಇನ್ನೂ ಪ್ರಜ್ಞೆನೇ ಇಲ್ಲ ಅಂಥ ಒಂದು ಅವಸ್ಥೆ ಒಳಗೆ ಮಗುಗೆ ಇಂಥ ಪರಿಸ್ಥಿತಿ ಬಂತಲ್ಲ. ಅವರು ಸ್ವಲ್ಪ ಕ್ಷಣಿಸಿದರು. ಆದರೂ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನೋ ಪ್ರಯತ್ನ ಮಾಡಿದರು, ಫಲಿಸಿದೆ. ಇನ್ನು ಇಂಥ ಒಂದು ಕಾಯಿಲೆ ಬಂದಾಗ ಯಾವುದೇ ಒಂದು ತಂದೆ ತಾಯಿಗಳಾಗಲಿ ನರ್ವಸ್ ಆಗೋಂಥ ವ್ಯವಸ್ಥೆ ಏನಿಲ್ಲ. ಸಾಕಷ್ಟು ಒಳ್ಳೆ ಮೆಡಿಸಿನ್ ಇದೆ. ಮಣಿಪಾಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ. ಏನೂ ತೊಂದರೆ ಇಲ್ಲ. ಮತ್ತು ನಾವು ಈಗ ಪ್ರೆಸೆಂಟ್ ಒಂದು 75% ಓಕೆ. ಅವನು ಯಾವಾಗ ಈಗ ಹೆಂಗೆ ನಗ್ತಾನೆ, ಯಾವಾಗ ವೀಕ್ ಆಗ್ತಾನೆ ಗೊತ್ತಾಗಲ್ಲ. ಅದು ಹೆಂಗೆ ಅಂದರೆ ಗಿಡ ಬತ್ತಿದಂಗೆ ಆಗ್ಬಿಡ್ತದೆ ತಕ್ಷಣಕ್ಕೆ. ಬೆಳಗ್ಗೆ ಫ್ಲವರು ಮಲ ಅಂತಿರ್ತದೆ, ಮಧ್ಯಾಹ್ನ ಆದಮೇಲೆ ಹೆಂಗೆ ಡೌನ್ ಆಗ್ಬಿಡ್ತದೆ. ಅವನು ಯಾವಾಗ ಹೆಂಗಿರ್ತಾನಂತ ಹೇಳೋಕ್ಕೆ ಆಗಲ್ಲ. ಆ ಸ್ಥಿತಿಯಲ್ಲಿ ಇರ್ತಾನೆ ಅವನು ಈಗ ಆ್ಯಕ್ಟಿವ್ ಇದ್ದ ಅಂದರೆ ಇದೆಲ್ಲ ಸುತ್ತರಿ. ಅವನು ಸ್ವಲ್ಪ ಬೆಳಗ್ಗಿಂದ ಅವನಿಗೆ ಸ್ವಲ್ಪ ಕಿರಿಕಿರಿ ಆಗಿದೆ. ನಾವು ನಿನ್ನೆ 3 ದಿವಸದಿಂದ ಇಲ್ಲಿ ಸಾಹೇಬರು ಅಲ್ಲಿದ್ದರು, ಹಂಗಾಗಿ ಲೇಟ್ ಆಯಿತು. ಆದರೂ ಅಡ್ಡಿಲ್ಲ, ಒಳ್ಳೆಯದೇ ಆಗಿದೆ. ನನಗೆ ಮೊದಲನೇದಾಗಿ ಒಂದು ಹೆಣ್ಣು, ಎರಡನೇದಾಗಿ ಗಂಡು. ಅದೇನಾಯಿತು ಅಂದರೆ 1.5 ವರ್ಷ ಮುಗಿದಾಗ ಜ್ವರ ಬಿಟ್ಟು ಬರ್ತಾಯಿತ್ತು. ನಾವು ಅಲ್ಲಿ ಲೋಕಲ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಅವರು 1 ಪಟ ನೋಡಿದ್ರು, 2 ಪಟ 3 ಸರಿ ನೋಡಿದ್ರು. ಇದು ಏನಾಯಿತು ಅಂದರೆ ಅಲ್ಲಿ ಅವ್ರು ಹೇಳಿದರು ಕಬ್ಬಿಣದ ಅಂಶನ ಕಡಿಮೆ ಆಗಿರಬೇಕು, ಆ ಥರದಿಂದ ಬ್ಲಡ್ ಕಡಿಮೆ ಆಗಿ ಇವಾಗ ಏನಾಯಿತು ಅಂದರೆ ಟೋಟಲಿ ಬ್ಲಡ್ ಕಡಿಮೆ ಆಗಿಬಿಡ್ತು, 5 ಬಂದುಬಿಡ್ತು. ಹಾಗಾಗಿ ಅವರೆಲ್ಲ ಮಣಿಪಾಲ್ ಹೋಗಿ ಇದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರು ಸರ್. ಏನು ಸರ್ ಮೊಬೈಲಲ್ಲಿ ತೋರ್ಸನ್ನು ಅವನಿಗೆ ಅಷ್ಟು ಮಾತಾಡೋಕ್ಕೆ ಬರೋಲ್ಲ. ಹಾಗಾಗಿ ಮಗ ಏನೋ ಎಲ್ಲರಿಗೂ ಇರುತ್ತೆ ಸರ್. ತಂದೆ ತಾಯಿಗೆ ಏನಂದರೆ ಮಕ್ಕಳು ಒಂದು ಮಟ್ಟಕ್ಕೆ ಬೆಳೀಲಿ ಅಂತ ಇರುತ್ತೆ. ಬಟ್ ಈ ಕಾಯಿಲೆ ಅಂದರೆ ಎಲ್ಲರಿಗೂ ಬೇಜಾರು ಸರ್. ಈಗ ಟೋಟಲಿ ಪರವಾಗಿಲ್ಲ ಸರ್. ಈಗ ಟ್ರೀಟ್ಮೆಂಟಲ್ಲಿ ಇದೆ. ಈಗ ಪ್ರೆಸೆಂಟ್ ಇದೆ ಡಾಕ್ಟರ್ ಸರ್. ತಿಂಗಳ ಬರೋಕ್ಕೆ ಹೇಳ್ತಾರೆ. ಚೆನ್ನಾಗಿ ನೋಡ್ಕೊಂತಾರೆ ಸರ್. ರಿಕವರಿ ಆಗ್ತಿದೆ ಸರ್. ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಸರ್. ಅಲ್ಲಿ 9 ತಿಂಗಳು ಕೀಮೋ ಟ್ರೀಟ್ಮೆಂಟ್ ಆಗಿದೆ. ಅಲ್ಲಿ ಹಾಸ್ಪಿಟ್ಲರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ. ಡಾಕ್ಟರ್ಸ್ ಆಗಲಿ, ನರ್ಸಸ್ಸು, ಪ್ರತಿಯೊಬ್ಬರು ಸ್ಟಾಫು ಕೂಡ ಅವ್ರ ಮಕ್ಳು ಹೆಂಗೆ ನೋಡ್ಕೊಂತಾರಲ್ಲ, ನಮ್ಮ ಮಕ್ಕಳನ್ನ ಅವ್ರ ಮಕ್ಳಿಗಿಂತ ಹೆಚ್ಚಿಗೆ ನೋಡಿದ್ದಾರೆ. ಏನು ಸರ್ ಖರ್ಚೆಲ್ಲ ಸರ್ ಇಲ್ಲ. ಅವ್ರು ಹಾಸ್ಪಿಟ್ಲರು ಚೂರು ಹೆಲ್ಪ್ ಮಾಡಿದ್ದಾರೆ, ನಮಗೊಂಚೂರು ಹೆಲ್ಪಿಂಗ್ ಮಾಡಿದ್ದಾರೆ ಸರ್. ಟೋಟಲಿ ಖರ್ಚು ಆಗಿದೆ ಸರ್. ಸರ್ ತುಂಬ ಖುಷಿ ಆಗ್ತಿದೆ. ಟೋಟಲಿ ಹಾಸ್ಪಿಟ್ಲರಂತೂ ಭಾಳ ಹೆಲ್ಪ್ ಇದೆ. SP ಅವರು ತುಂಬ ನಮಗೆ ರೆಸ್ಪಾನ್ಸ್ ಮಾಡಿದರು. ತುಂಬ ಖುಷಿ ಆಯ್ತು ಸರ್. ಯಾಕೆ ನಮ್ಮ ಮಗುನೊಂದು ಆಸೆ ಈಡೇರಿಸಿದ್ರಲ್ಲ, ತುಂಬ ಖುಷಿ ಆಯ್ತು SP ಬಗ್ಗೆ. ಇಲ್ಲಿ ಅಪ್ಪಿ ಇಲ್ಲಿ ನೋಡು. ಹಾಂ
ಹಾಯ್ ಅಮ್ಮ ಹಾಯ್ ಹಾಯ್ ಮೇಡಮ್ಮ ಹಾಯ್ ಹಾಯ್ ಮಾಡು ಬಾಯ್ ಬೇಡ ಹಾಯ್ ಮಾಡು ಬೇಡ ಹಾಯ್ ಅಮ್ಮ ಹಾಯ್ ಹಾಯ್ ಮೇಡಮ್ಮ ಹಾಯ್ ಹಾಯ್ ಮಾಡು ಬಾಯ್ ಬೇಡ ಹಾಯ್ ಮಾಡು ಬೇಡ ಹಾಯ್ ಮಾಡಿ